ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ತಹಶೀಲ್ದಾರ್ ಆಫೀಸ್ ಮುಂದೆ ಮುಷ್ಕರ ಕೈಗೊಂಡಿದ್ದರು. 5ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟ ಅವಧಿ ಮುಷ್ಕರ 5ನೇ ದಿನಕ್ಕೆ ಬಾದಾಮಿ ಮತಕ್ಷೇತ್ರ ಶಾಸಕರು ಭೇಟಿ ನೀಡಿದರು. ಗ್ರಾಮಾಧಿಕಾರಿಗಳ ಸಂಘದ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಕಲಾಕೆ ಅವರು ಮಾತನಾಡಿ ತಮ್ಮ ವಿವಿಧ ಬೇಡಿಕೆ ಕುರಿತು ಶಾಸಕರ ಗಮನಕ್ಕೆ ತಿಳಿಸಿದರು. ನಂತರ ಶಾಸಕರು ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆ ಕುರಿತು ಸಂಬಂಧಪಟ್ಟ ತಮ್ಮ ಇಲಾಖೆಯು ಸಚಿವರು ಕೃಷ್ಣ ಬೈರೇಗೌಡ ಅವರ ಜೊತೆ ಮಾತನಾಡಿ ತಮ್ಮ ಸಮಸ್ಯೆಗೆ ಮುಂದಿನ ದಿನಮಾನದಲ್ಲಿ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೆ ಎಂದು ಹೇಳಿ ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಕೇಂದ್ರ ಸಂಘದ ಬಾದಾಮಿ ತಾಲೂಕು ಅಧ್ಯಕ್ಷರು ಸಿಎಸ್ ನದಾಫ್, ಶಿವನಗೌಡ ಜಿದ್ಯಾಪುರ್, ಪ್ರವೀಣ್ ಬಿ ಹುಬ್ಬಳ್ಳಿ, ಗಿರೀಶ್ ಎಸ್ ಹಂಪಿಹೊಳ್ಳಿಮಠ್, ವಸಂತ್ ಆರ್, ಸುಷ್ಮಾ ಸೊಂಪೂರ್ ಇನ್ನು ಪದಾಧಿಕಾರಿಗಳು ಇದ್ದರು. ವರದಿ ವಾಯಚ್ ವಾಲಿಕಾರ್, ಯುವನಾಯಕ್ ನ್ಯೂಸ್, ಬಾದಾಮಿ. ಅದೇ ಒತ್ತಡದ ಪರಿಸ್ಥಿತಿಯಲ್ಲಿ ನಾವು ಇದು ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ನಾವು CRS ಸಾಹೇಬರು ಗಮನಕ್ಕೆ ತಂದು 15 ದಿನ ಹಿಂದೆ ಮೀಟಿಂಗ್ನು ಸಹ ಅಟೆಂಡ್ ಆಗಿ ಮಾಡಿ ನಮ್ಮದು ಏನು ಬೇಡಿಕೆಗಳು ಈಡೇರಲಿಲ್ಲ. ಆ ಕಾರಣ ಮತ್ತೆ ತದನಂತರ ಮತ್ತೆ 2ನೇ ಹಂತದ ಮುಷ್ಕರನ ಕೈಗೊಂಡಿದ್ದೀವಿ ಸರ್. ಅದರಲ್ಲಿ ನಮ್ಮ ಮುಷ್ಕರದ ಪ್ರಮುಖ ಬೇಡಿಕೆ ಏನಂದರೆ ಸರ್, ನಮಗೆ ನಮ್ಮ ವೃಂದ, ನಮ್ಮದು ಕಂದಾಯ ಇಲಾಖೆ, ನಮ್ಮದು ಮಾತೃ ಇಲಾಖೆ ಸರ್, ನಮ್ಮ ವೃಂದದವರು ನಮ್ಮ ಬ್ರಿಟಿಷರ ಕಾಲದಿಂದ ನಮ್ಮದು ಶಾಂತೋಗರ ಹುದ್ದೆ ಇದೆ ಸರ್. ನಮ್ಮ ಹುದ್ದೆಗೆ ಇಲ್ಲಿವರೆಗೂ ಸಹ ನಮ್ಗೆ ಯಾವುದೇ ರೀತಿ ಕಚೇರಿ ಇಲ್ಲ ಸರ್. ನಾವು ಒಂದು ದೇವಸ್ಥಾನದಲ್ಲೂ ಅಥವಾ ನಾವೇ ಒಂದು ಚೌಡಿ ಮಾಡಿಕೊಂಡು ಆ ಚೌಡಿ ಬಾಡಿಗೆನ ನಾವು ಕೈಯಿಂದ ಕೊಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಸರ್. ಇಲ್ಲಿ ಇರುವಂಥ ಸರ್ಕಾರಿ ಯಾವ ನೌಕರಿನೂ ಸಹ ಕಚೇರಿ ಇಲ್ಲದಂತಹ ನೌಕರಿಲ್ಲ. ಒಂದು ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ಕಚೇರಿ ಇದೆ. ಆದರೆ ನಾವು ಹುಟ್ಟಿನಿಂದ ಸಾವಿನವರೆಗೂ ಸಹ ನಾವು ಸೇವೆಯನ್ನು ಒದಗಿಸಿಕೊಡ್ತಾ ಇದ್ವಿ. ನಮಗೊಂದು ಕಚೇರಿ ವ್ಯವಸ್ಥೆ ಆಗುತ್ತೆ ಸರ್. ಹೆಣ್ಮಕ್ಳಿಗೆ ಶೌಚಾಲಯಗಳಿಲ್ಲ ಸರ್. ಅದರಿಂದ ನಾವು ಬಯಲು ಶೌಚಾಲಯನ ಬಳಸಬಾರ್ದು ಅಂತ ನಾವೇ ಸರ್ಕಾರದ ಪರವಾಗಿ ನಾವು ಕೊಡ್ತೀವಿ. ಆದರೆ ನಾವೇ ಬಯಲು ಶೌಚಾಲಯನ ಬಳಸುವಂತಹ ಪರಿಸ್ಥಿತಿ ನಮಗೆ ಬಂದಿದೆ ಸರ್. 21 ಆ್ಯಪ್ಗಳನ್ನ ಸರ್ಕಾರ ನಮಗೆ ನಿರ್ವಹಣೆ ಮಾಡೋದಕ್ಕೆ ಮಾನ್ಯ ಕಂದಾಯ ಸಚಿವರು ಹಾಕಿದ್ದಾರೆ ಸರ್. ಆದರೆ 21 ಆ್ಯಪ್ಗಳನ್ನ ನಾವು ನಿರ್ವಹಣೆ ಮಾಡೋಕ್ಕೆ ನಾವು ಬೇಡ ಅಂತ ಹೇಳಿಲ್ಲ ಸರ್. 21 ಆ್ಯಪ್ಗಳನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ವಿ. ಆ ನಿರ್ವಹಣೆ ಮಾಡೋದಕ್ಕೆ ನಮಗೆ ಸಲಕರಣೆಗಳು ಕೊಡಬೇಕು, ಲ್ಯಾಪ್ಟಾಪು ಅಥವಾ ಮೊಬೈಲ್ ಕೊಟ್ಟರೆ ನಾವು ಇನ್ನೂ ಸುಲಲಿತವಾಗಿ ಸರ್ಕಾರದ ಕೆಲಸಗಳನ್ನ ಯಶಸ್ವಿಯಾಗಿ ನಿರ್ವಹಿಸೋಕ್ಕೆ ನಾವು ಚೆನ್ನಾಗಿ ಸರ್ಕಾರದ ಹಾಗೆ ನಮಗೆ ಒಂದ್ರ ಮೇಲೆ ಒಂದು ಆ್ಯಪ್ಗಳನ್ನ ನಿರ್ವಹಣೆ ಮಾಡೋಕ್ಕೆ ಹೇಳ್ತಿರೋದ್ರಿಂದ ನಮ್ಮದು ತಾಂತ್ರಿಕ ಹುದ್ದೆ ಅಲ್ಲ ಸರ್. ನಾವು 10th ಮತ್ತು PUC ಮೇಲೆ ಪಾಸ್ ಆಗಿರೋದು. ಹಾಗಾಗಿ ನಮ್ಮ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಿ ಅದು ಸಮಾನ ವೇತನವನ್ನು ನಮಗೆ ಕೊಡಬೇಕು ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಆ್ಯಪ್ಗಳನ್ನ ನಮ್ಮ ಮೊಬೈಲ್ ಪರ್ಸನಲ್ ಮೊಬೈಲ್ನಲ್ಲಿ ಹಾಕೊಂಡ್ರೆ ಬೇರೆ ಒಂದು ನಮ್ಮ ಪರ್ಸನಲ್ ಫೋಟೋಗಳಿಗೂ ನಮಗೆ ಡಾಟಾ ಇಲ್ಲ. ಎಲ್ಲ ಕೆಲಸನೂ ಒಟ್ಟಿಗೆ ಮಾಡಿ ನಮ್ಮ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರೋ ಒಬ್ಬರ ರೈತರ ಆಧಾರ್ ಕಾರ್ಡ್ ಲಿಂಕ್ ಸರ್ ಲಿಂಕ್ ಆಗಿರಲ್ಲ ಸರ್. ಮೊಬೈಲ್ಗೆ ಸಣ್ಣ ಮೊಬೈಲ್ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರಿಗೆ OTP ಹೋಗೋದಕ್ಕೆ ನಾವು 10 ಸಲ OTP ಕೊಟ್ಟಿದ್ರೆ 1 ಸಲ OTP ಹೋಗುತ್ತೆ ಸರ್. ನಾವೀಗ ಉದಾಹರಣೆ ಹೇಳಬೇಕು ಅಂತ ಸರ್, ನಾವು ಆಧಾರ್ ಲಿಂಕ್ ಮಾಡಬೇಕಾದ್ರೆ ಟೌನಿಗೆ ಒಂದೊಂದು ಮನೆಯಲ್ಲಿ ಒಂದೊಂದು ಪಾಸ್ಬುಕ್ ಇದೆ ಸರ್. ಯಾಕಂದರೆ ಜಾಯಿಂಟ್ ಓನರ್ಸು ನಮ್ಮಲ್ಲಿ ಕುಟುಂಬದಲ್ಲಿ 10ರಿಂದ 15 ಜನ ಇರ್ತಾರೆ. ಸಿಂಗಲ್ ಕುಟುಂಬಗಳು ಇಲ್ಲದೇ ಇರೋ ಕಾರಣ 20 ಜನನ ನಾವೆಲ್ಲರೂ ಆಧಾರ್ ಲಿಂಕ್ ಮಾಡಬೇಕು ಅಂದರೆ ಒಬ್ಬರು ಮನೇಲಿ ಒಂದೊಂದು ತಾಸನ್ನ ಕೊಡ್ತೀವಿ ಸರ್. ಹಾಗಾಗಿ ಲ್ಯಾಂಡ್ ಗೇಟ್ ಅಂತ ಹ್ಯಾಕ್ನ ನಿರ್ವಹಣೆ ಮಾಡ್ತೀವಿ. ಹೆಣ್ಮಕ್ಳಿಗೆ 1200 ರೂಪಾಯಿಗಳಲ್ಲಿ ಹೋಗಿ ಸರ್. ಪಶ್ಚಿಮ, ದಕ್ಷಿಣ, ಉತ್ತರ ಸರಿಗೆ ನಾವು ತುಂಬ ಕಷ್ಟಪಟ್ಟಿದ್ವಿ ಸರ್. ಎಲ್ಲಿ ನಮ್ಗೆ ರಕ್ಷಣೆ ಇರಲಿಲ್ಲ ಸರ್. ನಮ್ಮ ಮಾಲೀಕರನ್ನಷ್ಟೇ ಕರ್ಕೊಂಡು ಹೋಗಿ ನಾವು ಆ ಕೆಲಸ ಮಾಡ್ಕೊಂಬಂದು 98% ಆ ಕೆಲಸನ ನಾವು ಮುಗಿಸಿದ್ವಿ ಸರ್. ಕೆಲವೊಂದು ಸಂದರ್ಭದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹೋಗೋದಕ್ಕೆ JCB ತೊಗೊಂಡು ಜಿಗಿದು ಮಾಡಿದ್ದಾರೆ ಸರ್. ನಮ್ಮ ಬಾದಾಮಿ ತಾಲೂಕಿನಲ್ಲೇ ಅಲ್ಕುರ್ತಿ ಗ್ರಾಮದವರು ಮಾಡಿದ್ದಾರೆ ಸರ್. ಇಂಥ ಅವೈಜ್ಞಾನಿಕ ಆ್ಯಪ್ಗಳು ನಮಗೆ ಬೇಡ ಸರ್. ನಮ್ಗೆ ಪ್ರಶ್ನೆ ಇಲ್ಲದಂಗೆ ಆಗುತ್ತೆ ಸರ್. ಹಾಗಾಗಿ ನಮ್ಮ ವೃಂದದಲ್ಲಿ 4 ವರ್ಷದಿಂದ ಪ್ರಮೋಷನ್ ಇಲ್ಲ ಸರ್. ಆ ಪ್ರಮೋಷನ್ ಕೊಡಿಸೋ ವ್ಯವಸ್ಥೆ ಮಾಡಬೇಕು ಸರ್. ಹಾಗೆ ನಮಗೆ ರೂಲ್ 6 ಎಲ್ಲ ಇಲಾಖೆಯಲ್ಲೂ ರೂಲ್ 6 ಇದೆ ಸರ್. ನಮ್ಮ ಇಲಾಖೆಯಲ್ಲಿ ಕ್ಯಾಬಿನೆಟ್ಟಿಂದ ಅಪ್ರೂವಲ್ ಆದಂಥ ಫೈಲ್ನ CM ಸಾಹೇಬ್ರಿಗೆ ಹೇಳಿ ಅದನ್ನು ನಮ್ಮ ಒಂದೇ ಸಚಿವರು ರಿಜೆಕ್ಟ್ ಮಾಡಿಸಿರ್ತಾರೆ. ಹಾಗಾಗಿ ಕ್ಯಾಬಿನೆಟ್ಟೇ ಅಪ್ರೂವಲ್ ಕೊಟ್ಟಿದೆ ಸರ್. ನಮ್ಮ ಇಲಾಖೆಗೂ ಸಹ ರೂಲ್ 6 ಕೊಟ್ಟು ಅಂತರ್ಜಿಲ್ಲ ವರ್ಗಾವಣೆ ಹೋಗೋದಕ್ಕೆ ನಮ್ಮೆಲ್ಲ ವೃಂದದವ್ರಿಗೆ ಗಮನ ಮಾಡ್ಬೋದು ಸರ್. ಇದನ್ನು ರೂಲ್ 6ನ ಮೇನ್ಲಿ ನೀವು ನಮ್ಮ ಸರ್ಕಾರದ ಗಮನಕ್ಕೆ ತಂದು ನಮ್ಮೆಲ್ಲರ ಹಿತರಕ್ಷಣೆಗೆ ಇರಬೇಕು ಸರ್. ಇದರಿಂದ ಕೌಟುಂಬಿಕ ಸಮಸ್ಯೆ ಕಡಿಮೆ ಆಗಿರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ನಮ್ಮೆಲ್ಲರ ಒಂದು ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ನಮ್ಮ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಯಾವಾಗಲೂ ಸರ್ಕಾರದ ಬೆಂಗಳೂರು ತಾಲೂಕಿನ ಬಾದಾಮಿ ವತಿಯಿಂದ ಏನು ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ. ಇವತ್ತಿನ ದಿವಸ ಬಾದಾಮಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮಾನ್ಯ ಶ್ರೀ ಗಿರೀಶ್ ಸಾಹೇಬರು ನಮ್ಮ ಮುಷ್ಕರಕ್ಕೆ ಆಗಮಿಸಿ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಪರವಾಗಿ, ತಾಲೂಕಾ ಕಚೇರಿ ಪರವಾಗಿ ಅವರನ್ನು ತುಂಬುವುದೇ ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ.
ನಮ್ಮ ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ವತಿಯಿಂದ ಏನು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ 5ನೇ ದಿವಸ ಆಗಿರೋದ್ರಿಂದ ನಾವು ವಿಶೇಷವಾಗಿ ಇವತ್ತು ಈ ಮುಷ್ಕರ ಮಾಡಿದಂಥ ಸ್ಥಳಕ್ಕೆ ಬಂದು ನಾನು ಎಲ್ಲ ನಮ್ಮ ಗ್ರಾಮದ ಆಡಳಿತ ಅಧಿಕಾರಿಗಳಿಗೆ ನಾನು ಭೇಟಿ ಮಾಡಿದಂಥ ಸಂದರ್ಭದಾಗ ಅವರೆಲ್ಲ ತಮ್ಮ ಆಂತರಿಕ ವಿಚಾರ ಆಗಿರ್ಬೋದು ಮತ್ತು ಆಡಳಿತಾತ್ಮಕವಾದಂಥ ವಿಚಾರಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಅವೆಲ್ಲವನ್ನು ನಮ್ಮ ಜನವೆತ್ತ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಈ ಗೌರವಾನ್ವಿತ ಸಚಿವರಾದಂಥ ನಮ್ಮ ಕಂದಾಯ ಇಲಾಖೆಯ ಗೌರವಾನ್ವಿತ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬರಿಗೂ ಸಹ ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಆದಷ್ಟು ತಾವೇನು ಬೇಡಿಕೆಗಳನ್ನು ಇಟ್ಟಿರಿ ಆ ಬೇಡಿಕೆಗಳದಾಗ ಕೆಲವೊಂದಂತ ಅಷ್ಟೇ ಅಲ್ಲ, ಹೆಚ್ಚು ಕಡಿಮೆ ತಾವು ಹೇಳಿದ್ರಾಗ ಎಷ್ಟಾಗ್ತಾವೆ ಅವನ್ನೆಲ್ಲವನ್ನು ಸರಿಪಡಿಸಿ ತಮ್ಮ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ